ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕಳೆದ ಎರಡು ದಿನಗಳಿಂದ ಶ್ರೀಯುತ ರಿಯಾಜ್ ಕಿಲೇದಾರ್ ಅವರು ರಸ್ತೆ ಮೇಲೆ ಇಲ್ಲೇ ಬಂದು ಸೈನ್ ಮಾಡಿರಿ, ಇಲ್ಲೇ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿರಿ, ಇಲ್ಲೇ ನಮ್ಗೆ ಅಪ್ರೂವಲ್ ಕೊಡ್ರಿ, ಇಲ್ಲೇ ನಮ್ಗೆ ಇತ್ಯರ್ಥ ಮಾಡಿರಿ ಅಂತ. ಸರ್ ಆಗೋದಿಲ್ಲ ಸರ್, ದಯಮಾಡಿ ನಾಳೆ ಮುಂಜಾನೆ ನಾ ಭಾಳ ಒತ್ತಡದಾಗದನಿ, ಕೆಲಸದಾಗದನಿ, ಹಿಂಗಾಗಿ ನಾಳೆ ಮುಂಜಾನೆ ಬರ್ರಿ ಸರ್, ನಿಮ್ಮ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿ, ಡಾಕ್ಯುಮೆಂಟ್ಸನ್ನು ಸರಿ ಇದ್ರೆ ನಾವು ಅಪ್ರೂವಲ್ ಮಾಡಿ ಮೇಲಾಧಿಕಾರಿಗೆ ಕಳಿಸ್ತೀವಿ ಅಂತ. ಕೆಲವು 18 ಗುಂಟೆ ಆಸ್ತಿಗಳನ್ನು ಅವರು PID ರಚನೆ ಮಾಡಿ B ಖಾತೆ ಮಾಡಿಕೊಡ್ರಿ ಅಂತ ಅವರು ಒತ್ತಡ. ಅದರೊಳಗೆ ಸರಿಯಾದ ದಾಖಲಾತಿಗಳು ಇಲ್ಲದ ದಾಖಲಾತಿಗಳನ್ನು ತೊಗೊಂಬಂದು ಮತ್ತು ಅವರಲ್ಲದ ಅರ್ಜಿದಾರರವರು ಸಾರ್ವಜನಿಕರಿಂದ ನಾವು ಕೆಟ್ಟ ಪದಗಳನ್ನು ಬಳಸೋದಕ್ಕಾಗೋದಿಲ್ಲ. ಗೌರವಾನ್ವಿತ ಜನಪ್ರತಿನಿಧಿಗಳವರು ಸಾರ್ವಜನಿಕರಿಂದ ಅರ್ಜಿ ತಗೊಂಡು ನಮ್ಮ ಕಡೆ ಒತ್ತಡ ಹೇರಿ ಕೆಲಸ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಚಾಲುವಾಗೈತಿ. ಅದಲ್ದನ ಹಿಂದಿನ ದಿನ ಕೇಳಿದರು, ಸರ್ ನಾಳೆ ಬರ್ರಿ ದಯಮಾಡಿ ಮಾಡ್ತೀನಿ ನೋಡ್ತೀನಿ. ಸಿಕ್ಕಾಪಟ್ಟಿ ನಮ್ಮ ಈ ಆಸ್ತಿ ಗದ್ದಲ, ಸಿಕ್ಕಾಪಟ್ಟಿ ಜನರಿದ್ದರು, ಸಾರ್ವಜನಿಕರು ಒತ್ತಡ ಹೇರಾಕತ್ತಿದ್ರು, ನಮ್ಮದು ಮಾಡ್ರಿ ನಮ್ಮ ಪೇಪರಲ್ಲಿ ಐತಿ ಅಂತ. ಆ ಸಂದರ್ಭದೊಳಗೆ ಅವ್ರು ಫೋನ್ ಮಾಡಿದಾದ್ಮೇಲೆ, ಸರ್ ಒಂದು 10 ನಿಮಿಷ ದಯಮಾಡಿ ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಸರ್, ನಾ ನೆಕ್ಸ್ಟ್ ಬಿಲ್ಡಿಂಗ್ನಾಗ ಅದೀನಿ, ಇಲ್ಲೇ ಬರ್ರಿ ಸರ್ ಪೇಪರ್ ನೋಡ್ತೀನಿ. ನೆಕ್ಸ್ಟ್ ಬಿಲ್ಡಿಂಗ್ನಾಗ ಅದೀನಿ ಅಂದ ಕೂಡಲೇ ಫ್ರಿಕ್ಷನ್ ಆಫ್ ಸೆಕೆಂಡಿಗೆ ಅವ್ರು ಬಂದು ಅತಿ ಹೆಚ್ಚು ನಾವು ಒಬ್ಬ ಕಾರ್ಪೊರೇಟರಿಗೆ ಗೌರವ ಕೊಡ್ತಾ ಇಲ್ಲ ಅಂತ ಅತಿ ಹೆಚ್ಚು ಏನು ಅವಾಚ್ಯ ಶಬ್ದಗಳಿಂದ ಭಟ್ಕಳ ಇಡಗುಂಜಿಯ ತನಕವೂ ಕೂಡ ಹೋಗಬೇಕಾದಂತ ಅವಕಾಶಗಳು ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಟೆಂಪಲ್ ಟೂರಿಸಂ ಅನ್ನು ಅಭಿವೃದ್ಧಿ ಪಡಿಸಬೇಕು. ಆ ಟೆಂಪಲ್ ಟೂರಿಸಂಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಎರಡನೇದು ಇಕೋ ಟೂರಿಸಂ. ಕರಾವಳಿ ಅಂತಂದಾಗ ಕೇವಲ ಬೀಚ್ ಮಾತ್ರ ಅಲ್ಲ, ನಮ್ಮ ಕ್ಷೇತ್ರದಲ್ಲಿ ಇರುವಂತ ಆಗುಂಬೆ ಘಾಟಿಯ ತನಕ, ಈ ಕಡೆ ಬೆಳ್ತಂಗಡಿಯ ತನಕ, ಆ ಕಡೆ ಸಿರ್ಸಿ ಘಾಟಿಯ ತನಕ, ಇವೆಲ್ಲವೂ ಕೂಡ ಕರಾವಳಿಯ ಪ್ರದೇಶಗಳು. ಒಂದು ಇಕೋ ಟೂರಿಸಂ ಅನ್ನ ಮಾಡ್ಲಿಕ್ಕೆ ಬೇಕಾದಂತ ಒಳ್ಳೆಯ ಅವಕಾಶ, ಪರಿಸರ, ಹಸಿರು ಹೊದಿಕೆಯ ಪ್ರದೇಶಗಳು ಇವೆಲ್ಲವೂ ಕೂಡ ಅಲ್ಲಿದೆ. ಇದನ್ನ ಗಮನಿಸಬೇಕು ಅಂತ. ಮೂರನೇದು 330 ಕಿಲೋಮೀಟರ್ ಇರುವಂತ ಬೀಚ್ ಟೂರಿಸಂ ಅನ್ನ ಸರ್ಕಾರ ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥದ್ದು. ಮೊದಲನೇದು ಟೆಂಪಲ್ ಟೂರಿಸಂ, ಎರಡನೇದು ಇಕೋ ಟೂರಿಸಂ, ಮೂರನೇದು ಬೀಚ್ ಟೂರಿಸಂ. ಇದು ಮೂರನ್ನು ಕೂಡ ಸರ್ಕಾರ ಆದ್ಯತೆಯಾಗಿ ತೆಗೆದುಕೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ಈ ಭೂಮಿಯ ಸ್ವರ್ಗ ಅನ್ನುವಷ್ಟರ ಮಟ್ಟಿಗೆ ಕರಾವಳಿಯನ್ನ ಬೆಳೆಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮವನ್ನ ಈ ಮೂರನ್ನ ಗಮನದಲ್ಲಿ ಇಟ್ಟುಕೊಂಡು ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನುವಂತ ಆಗ್ರಹವನ್ನ ನಾನು ಮಾಡ್ತೇನೆ. ಅನ್ಟ್ರೀಟೆಡ್ ವಾಟರು ಸೀದಾಗಿ ಇದಕ್ಕೆ ಹೋಗ್ತದೆ, ರಿವರಿಗೆ ಹೋಗ್ತದೆ. ಅನ್ಟ್ರೀಟೆಡ್ ವಾಟರ್ನ ನೀವು STP ಆನ್ ಮಾಡಿ ಅಂತ ಹೇಳಿದ್ರೆ ಕರೆಂಟ್ ಹೋಗ್ತದೆ. ಕರೆಂಟ್ ಹೋದಾಗ ಡೀಸೆಲ್ ಇಲ್ಲ, ಅವ್ರ ಹತ್ರ ಡೀಸೆಲ್ ಇದ್ರೆ ಕರೆಂಟ್ ಇಲ್ಲ.
ಎರಡೂ ಸರಿ ಇದ್ದಾಗ STP ಮಿಷಿನ್ ವರ್ಕ್ ಆಗ್ತಾ ಇಲ್ಲ. ಟರ್ಷರಿ ಟ್ರೀಟ್ಮೆಂಟ್ ಪ್ಲಾನ್ ಅಂತ ನಮ್ಮ ಹತ್ರ ಇಲ್ವೇ ಇಲ್ಲ. ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಬೇಕು. 1,000 2,000 ಹೇಳಿದ್ರು 5,000 ಕಮ್ಮಿಕ್ಕಿಂತ ಪ್ಯಾಕೆಟ್ ಸಾಕಾಗುದಿಲ್ಲ ಸರ್. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.